ಯಾವ ಜಾಗದಲ್ಲಿ ಹುಟ್ಟಿದ್ರೆ ಶಾಪ ಅಂತ ಯೋಚನೆ ಮಾಡ್ತಿದ್ರು, ಯಾವ ಸೂರ್ಯನ ಬೆಳಕನ್ನು ನೋಡಿ ಇದು ಬರಪೀಡಿತ ಪ್ರದೇಶ ಅಂತ ಕರಿತಿದ್ರು, ಅಂತಹ ಪಾವಗಡ ಜನರೇ ಇಡೀ ದೇಶಕ್ಕೆ ಬೆಳಕನ್ನು ಕೊಡ್ತಾ ಇದ್ದಾರೆ. ಹೌದು, ಪ್ರಪಂಚದ 3ನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಪಾವಗಡದಲ್ಲಿ ತಲೆ ಎತ್ತಿ ನಿಂತಿದೆ. ಇವತ್ತು 12 ಗಿಗಾವ್ಯಾಟ್ನ ಹೊಸ ಪ್ರಾಜೆಕ್ಟ್ ಪಾವಗಡದಲ್ಲಿ ತಲೆ ಎತ್ತಿದೆ. ಇದನ್ನ ಖುದ್ದು ಸಿಎಂ ಅವರು ಉದ್ಘಾಟನೆ ಮಾಡಿದ್ರು. ಈ ಕುರಿತಾಗಿ ಇದರ ಹಿಂದೆ ಬೆನ್ನೆಲುಬಾಗಿ ಹೋರಾಟ ಮಾಡಿದಂತಹ, ಇದರ ಹಿಂದೆ ಕೆಲಸವನ್ನ ಮಾಡಿದಂತಹ ನಮ್ಮ DC ಅವರು ಪಾವಗಡದ ಸೋಲಾರ್ ಪಾರ್ಕ್ ಬಗ್ಗೆ ಏನ್ ಹೇಳ್ತಾರೆ ಈ ವಿಡಿಯೋದಲ್ಲಿ ನೋಡಿ. 2019 ಪಾವಗಡ ಸೋಲಾರ್ ಪವರ್ ಪ್ಲಾಂಟ್ ನಿರ್ಮಾಣ ಆದಾಗ ಅದು ವಿಶ್ವದಲ್ಲಿಯೇ ಅತಿ ದೊಡ್ಡ ಸೋಲಾರ್ ಪ್ಲಾಂಟ್ ಅನ್ನುವ ಒಂದು ಹೆಸರನ್ನು ತಗೊಂಡಿದೆ. ಅದರದ್ದು ಕೆಪಾಸಿಟಿ ಆವಾಗ 2050 ಮೆಗಾವಾಟ್ ಇತ್ತು. ಸೊ ಈಗ ನಾವು ವರ್ಲ್ಡಲ್ಲಿ ನಂಬರ್ 3 ಇದ್ದೀವಿ. ಬಟ್ ಇತ್ತೀಚೆಗೆ ಇನ್ನೂ ಒಂದು 10,000 ಎಕರೆ ನಾವು ಲೀಸ್ ಮೇಲೆ ರೈತರಿಂದ ತಗೊಂಡಿದ್ದೀವಿ. ಈಗಾಗಲೇ ನಮ್ಮ ಹತ್ರ ಒಂದು 10,000 ಎಕರೆ ಇದೆ. ಸೊ KSPDCL ಅವರು ನೋಡಲ್ ಏಜೆನ್ಸಿ ಇದ್ದಾರೆ. 2015ರಲ್ಲಿ KSPDCL ಒಂದು ಜಾಯಿಂಟ್ ವೆಂಚರ್ ಆಗಿ ಬಿಟ್ವೀನ್ ಸೆಕಿ ಆ್ಯಂಡ್ ರೆಡೆಲ್ ಫಾರ್ಮ್ ಆಗಿದೆ. ಸೊ ಒಂದು 4 ವರ್ಷ ಆದಮೇಲೆ ನಮ್ಮದು ಪ್ಲಾಂಟ್ 2019ನಲ್ಲಿ ಕಮಿಷನ್ ಆಯಿತು. ಮತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಿಂದ ಒಂದು 400 kV ಸಬ್ಸ್ಟೇಷನ್ ಈಗಾಗಲೇ ಚಾಲ್ತಿಯಲ್ಲಿ ಇದೆ. ನಾವು ಇನ್ನೂ ಒಂದು 2 ಸಬ್ಸ್ಟೇಷನ್ಸ್ ಕೂಡ ಈಗ ಅಂಡರ್ ಪ್ರೋಗ್ರೆಸ್ ಇದೆ. ಒಂದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಿಂದ ಕಡುಮಲೆ ಕುಂಟೆಯಲ್ಲಿ, ಇನ್ನೊಂದು ನಮ್ಮ ಕರ್ನಾಟಕದ ರೆಡೆಲ್ ವತಿಯಿಂದ, ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅವ್ರ ವತಿಯಿಂದ ಒಂದು 10,000 ಎಕರೆಯಲ್ಲಿ ಒಂದು 2050 ಮೆಗಾವಾಟ್ ಸೋಲಾರ್ ಪವರ್ ಅನ್ನು ಉತ್ಪಾದನೆ ಮಾಡುವುದು. ಹಾಗೆಯೇ ಒಂದು ರೆಡೆಲ್ ವತಿಯಿಂದ ರಾಪ್ತೆಯಲ್ಲಿ ಒಂದು ಸಬ್ಸ್ಟೇಷನ್ ಕೂಡ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಘೋಷಣೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನೂ ಒಂದು 2 ವರ್ಷಗಳ ಕಾಲದಲ್ಲಿ ನಮ್ಮ ಪಾವಗಡ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಸುಮಾರು 12 ಗಿಗಾವಾಟ್ಸ್ ಸೋಲಾರ್ ಪವರ್ ಒಂದು ದಿನಕ್ಕೆ ಉತ್ಪಾದನೆ ಆಗುತ್ತದೆ. ಅದೇ ರೀತಿಯಲ್ಲಿ ಈಗ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವ ಸೋಲಾರ್ ಪ್ಲಾಂಟ್ನಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಕೂಡ ನಾವು ಅಳವಡಿಸ್ತಾ ಇದ್ದೀವಿ. ಅದು ಏನಂತ ಹೇಳಿದ್ರೆ, ಈಗ ಓನ್ಲಿ ಡೇ ಟೈಮಲ್ಲಿ ಸನ್ ಲೈಟ್ ಇರುವ ಟೈಮಲ್ಲಿ ಮಾತ್ರ ಸೋಲಾರ್ ಪ್ರೊಡಕ್ಷನ್ ಆಗುತ್ತದೆ. ಬಟ್ ಬ್ಯಾಟರಿ ಎನರ್ಜಿ ಸೇವಿಂಗ್ ಸಿಸ್ಟಮ್ನಲ್ಲಿ ಬ್ಯಾಟರಿಯಲ್ಲಿ ಸ್ಟೋರ್ ಮಾಡಿ ಈವನ್ ನೈಟ್ ಟೈಮಲ್ಲಿ ಕೂಡ ಗ್ರಿಡ್ಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಏನು ಪ್ರೊಡಕ್ಷನ್ ಆಗ್ತಾ ಇದೆ ಸೋಲಾರ್ ಎನರ್ಜಿ, ಅದು ತುಮಕೂರು, ಚಿತ್ರದುರ್ಗ, ಆಮೇಲೆ ಬ್ಯಾಂಗ್ಳೂರು ಎಲ್ಲ ಇಂಡಸ್ಟ್ರೀಸ್ ಕೂಡ ನಾವು ಕಳಿಸ್ತಾ ಇದ್ದೀವಿ. ಮತ್ತು ಉತ್ತರ ಪ್ರದೇಶ ಕೂಡ ನಮ್ಮ ಸೋಲಾರ್ ಪವರ್ ಪ್ಲಾಂಟಿಂದ ಏನು ಪ್ರೊಡಕ್ಷನ್ ಆಗ್ತಾ ಇದೆ ಅದು ಗ್ರಿಡ್ ಮುಖಾಂತರ 1 ನೇಷನ್ 1 ಗ್ರಿಡ್ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ.